ಕೆಲವರು ಕಾಂಗ್ರೆಸ್ ನಾಯಕರು ಅದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ. ಅನುಮಾನ ಕಾಂಗ್ರೆಸ್ಸಿಗೆಲ್ಲ ದೇಶಕ್ಕೆ ಅನುಮಾನ ಇದೆ. 25 ಜನರನ್ನು ಕೊಂದು ಅವ್ರು ಬಂದು ಸುತ್ತೂತ್ರವಾಗಿ ವಾಪಸ್ ಹೋದ್ರು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಎಲ್ಲಿತ್ತು? ಒಂದು ಪುಲ್ವಾಮಾ ಆಯಿತು, ಅದರ ಹಿಂದೆನೂ ಆಯಿತು. ಇದುವರೆಗೆ ಅದರ ಕಾರಣ ಏನು, ಮಾಡಿದವ್ರು ಯಾರು? 25 ಕ್ವಿಂಟಾಲ್ನಷ್ಟು ಮದ್ದು ಬಂತು ಅಲ್ಲಿಗೆ, ಯಾಕೆ ಹಿಡಿಲಿಲ್ಲ? ಕಾಶ್ಮೀರದ ಪೊಲೀಸು ಇವತ್ತು ಕಾಶ್ಮೀರ ಸರ್ಕಾರದ ಕೈಯಲ್ಲಿಲ್ಲ, ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿದೆ. ಅವ್ರು ಉತ್ತರ ಕೊಡಬೇಕಾಯಿತು, ಇದುವರೆಗೆ ಅದಕ್ಕೆ ಉತ್ತರ ಕೊಡಲಿಲ್ಲ. ನಮ್ಮ ದೇಶದ ಸೈನಿಕರಿಗೆ ಪೂರ್ಣವಾಗಿ ನಾವು ನಮಸ್ಕಾರ ಮಾಡಬೇಕಾಗತ್ತೆ. ಆ ಸೈನಿಕರು ಇರೋದ್ರಿಂದ ಇವತ್ತು ದೇಶ ಉಳಿದಿದೆ, ಇಲ್ಲದ್ರೆ ನಾವು ಅಧೋಗತಿ ಹೋಗ್ತಿದ್ವಿ. ಅಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಂದು ಕಡೆ ವಿಫಲವಾಗಿದೆ ಅನ್ನಕ್ಕಂಥದ್ದನ್ನು ಎತ್ತು ತೋರಿಸ್ತಾ ಇದೆ. ಇದು ಶುರುವಾದ ತಕ್ಷಣಕ್ಕೆ ಮೋದಿಯವರಿಗೂ ಕೂಡ ಪೂರ್ಣವಾಗಿ ಬೆಂಬಲ ಕೊಡಬೇಕು. ಪ್ರತಿಯೊಬ್ಬರು ನಾವು ಕೊಟ್ವಿ. ನಾನು ಫಸ್ಟ್ ಸ್ಟೇಟ್ಮೆಂಟ್ ಮಾಡಿದೆ, ಮೋದಿ ಯಾವುದೇ ಪಾರ್ಟಿ ಇರ್ಬೋದು, ಬಟ್ ದೇಶದ ಪ್ರಧಾನಿ ಅವ್ರಿಗೆ ನಾವು ಪೂರ್ಣವಾಗಿ ಸಹಕಾರ ಕೊಡ್ತೀವಿ ಅಂತ. ಆದರೆ ಇದ್ದಕ್ಕಿದ್ದಂಗೆ ಟ್ರಂಪ್ ಹೇಳ್ದ ಅಂಥೇಳಿ, ಡೊನಾಲ್ಡ್ ಟ್ರಂಪ್ ಹೇಳ್ದ ಅಂದರೆ ಯುದ್ಧ ನಿಲ್ಲಿಸಿಬಿಟ್ರು. ಯಾರು ಟ್ರಂಪು? ಏನು ನಮ್ಮ ದೊಡ್ಡಪ್ಪನೇ ಚಿಗಪ್ಪನೇ ಬಡಿಯತ್ತಿದ್ದು ಇದೆಯಾ? ಅವ್ರು ಇದು 70 ವರ್ಷದಲ್ಲಿ ನಮ್ಮ ದೇಶದಾಗ ಕೈ ಹಾಕಿಲ್ಲ. ಈ ಬಡ್ಡೆದು ಹೇಳೋದು, ಈ ಬಡ್ಡೆಯ್ತದ್ದು ಹೇಳ್ತು ಅಂತೇಳಿ ಆ ಬಡ್ಡೆಯ್ತು ನಿಲ್ಲಿಸ್ಬಿಡ್ತಲ್ಲ. ಏನು ಕಾರಣ ಇದು? ಯಾಕೆ ನಿಲ್ಲಿಸಿದ್ರಿ? ಇಂದಿರಾ ಗಾಂಧಿ ಬಾಂಗ್ಲಾದೇಶನ ಹಿಡಿದ್ರು, 93,000 ಜನ ಸೈನಿಕರನ್ನು ಹಿಡಿದ್ರು. ಇದೇ ಸೈನಿಕರಲ್ವ ಅವತ್ತಿದ್ದು? ನಾಯಕತ್ವದ ಇಚ್ಛಾಶಕ್ತಿ ಕೊರವಿದೆ. ಈವನ್ ವಾಜಪೇಯಿ ಅವರು ಯಾವುದೇ ಮೂರನೇ ಶಕ್ತಿಗೆ ಇದರಲ್ಲಿ ಪ್ರವೇಶ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಸುಷ್ಮಾ ಸ್ವರಾಜ್ ಇದ್ದಾಗ ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ಗಳಿದೆ. ಮೋದಿಯವ್ರು ತೆಗೆದು ನೋಡಿದ್ರೆ ಸಾಕು, ಅಚ್ಚೇ ದಿನ ಆಯಂಗೆ ಅಂತೇಳಿ ಟ್ರಂಪ್ ಕೈಯಲ್ಲಿ ಇವತ್ತು ಹೇಳಿಸ್ಕೊಳ್ಳೋ ಪರಿಸ್ಥಿತಿ ಬಂದುಬಿಡ್ತಲ್ಲ ನಮಗೆ ಅನ್ನಕ್ಕಂಥ ದುಃಖ ನಮಗಿದೆ. ಸಮಾಧಾನ ಇಲ್ವಾ ಸರ್ ಆಡಳಿತದ ಬಗ್ಗೆ, ಈ ಯುದ್ಧದಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ? ಯುದ್ಧದಲ್ಲಿ ತಗೊಳ್ತಕ್ಕಂಥ ನಿರ್ಧಾರದ ಬಗ್ಗೆ ಸಮಾಧಾನ ಇದ್ದಿದ್ರೆ ಇದು ಯಾಕೆ ನಿಲ್ಲಿಸ್ಬೇಕಾಯಿತು? ಏನಾಯಿತು? ಟೆರರಿಸ್ಟ್ ಸಿಕ್ಕಿದ್ರ? ನೀವು ಯುದ್ಧ ನಿಲ್ಲಿಸಿದ ತಕ್ಷಣ ಕೇಳಬೇಕಾಗಿತ್ತು ಟೆರರಿಸ್ಟಿಗೆ, ಅವ್ರನ್ನ ಹಿಡಿದುಕೊಡು, ಪಾಕಿಸ್ತಾನ ನೀನು ಅವ್ರನ್ನ ಒಪ್ಸು, ಇದ್ರೆ ನಾವು ಇದು ನಿಲ್ಲಿಸಲ್ಲ ಅಂತ. ಯಾಕೆ? ಎಲ್ಲಿದ್ದಾರೆ ಟೆರರಿಸ್ಟು? ಅವ್ರ ಹೆಸರೇನು? ಇವತ್ತಿನವ್ರಿಗೆ ಗೊತ್ತಾಯ್ತಾ? 25 ಜನ ಸತ್ತರು. ದುರ್ದೈವ ಇನ್ನೊಂದು ಏನು ಅಂತ ಹೇಳಿದ್ರೆ, ಅಲ್ಲಿ ಪುಲ್ವಾಮಾ ಗಲಾಟೆ ನಡೆದ ತಕ್ಷಣ ಮೋದಿಯವರು ಸೀದಾ ಬಿಹಾರಿಗೆ ಚುನಾವಣೆಗೆ ಹೋದರು ನೋಡೋದಕ್ಕೆ. ಆದರೆ ಇಂಡಿಯಾದವರು ರಾಹುಲ್ ಗಾಂಧಿಯವರು ಸತ್ತವ್ರ ಮನೆಗೆ ಹೋದರು. ಇವತ್ತುವರೆಗೂ ಕೂಡ ಮೋದಿಯವರು ಸತ್ತಿರತಕ್ಕಂಥವ್ರ ಬಗ್ಗೆ ಹೋಗಿ ಒಂದು ಒಳ್ಳೆಯ ಮಾತು ಹೇಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಲಿಲ್ಲ. ಅದು ನೋವಾಗತ್ತೆ. ಅದರಿಂದ ಇವತ್ತು ದೇಶ ನಾವು ಯಾರ ಕೈಯಲ್ಲಿ ಕೊಟ್ಬಿಟ್ಟಿದ್ದೀವಿ ಅನ್ನೋಕ್ಕಂಥ ಚಿಂತೆ ಶುರುವಾಗಿದೆ. ಅದಕ್ಕೆ ಚಿಂತನೆ ಮಾಡ್ತಕ್ಕಂಥದ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಪರಿಸ್ಥಿತಿಗೆ ಬಂದಿದೆ ಇವತ್ತು. ಪದೇ ಪದೇ ಖ್ಯಾತಿ ತೆಗೆಯುತ್ತೆ. ಯಾವುದೇ ಸರ್ಕಾರ ಅಲ್ರಿ, ಈ 24 ಗಂಟೆಯಲ್ಲಿ ಒಳಗೆ ಹಾಕ್ಬೋದು. ಯಾವ್ದು ಪಾಕಿಸ್ತಾನ ಹಿಡಿದ್ರೆ ನಿಂಬೆಹಣ್ಣು ರಸ ಹಿಂಡಂಗೆ ಹಾಕ್ಬೋದು. ಬಾಂಗ್ಲಾದೇಶ ಮಾಡಲಿಲ್ವೇನ್ರಿ? 90,000 ಜನ ಸೈನಿಕರನ್ನ ಹಿಡಿದು ಸರಿಯಾಗಿ ಹಿಡಿಲಿಲ್ವೇನ್ರಿ? ಆವಾಗ ನಮ್ಮ ಸೈನಿಕರು ತಾನೇ ಮಾಡೋದು. ಈಗ ಒಬ್ಬ ನರಪಿಳ್ಳನ್ನು ಹಿಡಿಯೋಕ್ಕಾಗಿಲ್ಲ ನಿಮ್ಗೆ ಅಲ್ಲಿಂದ. ಉಲ್ಟಾ ಹೋಗಿ ನವಾಜ್ ಶರೀಫ್ ಮನೇಲಿ ಇವ್ರು ಬಿರಿಯಾನಿ ತಿಂದು ಮೋದಿಯವರು. ಯಾರು ಕರೆದಿದ್ರು? ಸರ್ವಜ್ಞ ಹೇಳ್ತಾನೆ, ಕರೆಯದೆ ಬರವನ ಏನು ಮಾಡಬೇಕು ಅಂತ. ಸರ್ವಜ್ಞನ ವಚನ ಓದ್ರೆ ನಿಮ್ಗೆ ಗೊತ್ತಾಗತ್ತೆ. ಯಾಕೆ ಹೋಗಿದ್ರು ಪಾಕಿಸ್ತಾನಕ್ಕೆ ಇವರು? ಇವತ್ತು ಈ ದೇಶದ ಅಸ್ತಿತ್ವದ ಪ್ರಶ್ನೆ, ಈ ದೇಶದ ಗೌರವ. ಭಾರತ ದೇಶ 140 ಕೋಟಿ ಜನ ಇರ್ತಕ್ಕಂಥ ಶಕ್ತಿಯುತವಾದಂಥ ರಾಷ್ಟ್ರ ಇದು. ಅಂಥ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿಯಾಗಿ ಟ್ರಂಪ್ ಹೇಳಿದ ತಕ್ಷಣಕ್ಕೆ 24 ಗಂಟೆಯಲ್ಲಿ 2 ಗಂಟೆಯಲ್ಲಿ ನಿಲ್ಲಿಸ್ಬಿಟ್ರೆ ಯಾವನ್ ಬಡಿಯುತ್ತೆ ಟ್ರಂಪು? ಏನು ನಮ್ಮ ದೊಡ್ಡಪ್ಪನ ಮಗನೇ ಚಿಕ್ಕಪ್ಪನ ಮಗನೇ? ಏನು ನಮ್ಮಿಂದ? ನಿಕ್ಸನ್ ಇದ್ದಾಗಲೂ ಕೂಡ ಇಂದಿರಾ ಗಾಂಧಿ ಅವ್ರ ಮಾತು ಕೇಳಿ ಲೆಕ್ಕಿಸದೆ ಹೋಗಿ ಢಾಕಾನ ಹಿಡಿದ್ರು. ಆ ಕೆಲಸ ಇವತ್ತು ಲಾಹೋರ್ ಹಿಡಿದಿರ್ತಿದ್ರೆ ಒಂದೇ ಸಮಸ್ಯೆ ಪರಿಹಾರ ಆಗೋದು. ಕೆಲವರು ಕಾಂಗ್ರೆಸ್ ನಾಯಕರು ಅದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ. ಅನುಮಾನ ಕಾಂಗ್ರೆಸ್ಸಿಗೆಲ್ಲ ದೇಶಕ್ಕೆ ಅನುಮಾನ ಇದೆ. 25 ಜನರನ್ನು ಕೊಂದು ಅವ್ರು ಬಂದು ಸುತ್ತೂತ್ರವಾಗಿ ವಾಪಸ್ ಹೋದ್ರು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಎಲ್ಲಿತ್ತು? ಒಂದು ಪುಲ್ವಾಮಾ ಆಯಿತು, ಅದರ ಹಿಂದೆನೂ ಆಯಿತು. ಇದುವರೆಗೆ ಅದರ ಕಾರಣ ಏನು, ಮಾಡಿದವ್ರು ಯಾರು? 25 ಕ್ವಿಂಟಾಲ್ನಷ್ಟು ಮದ್ದು ಬಂತು ಅಲ್ಲಿಗೆ, ಯಾಕೆ ಹಿಡಿಲಿಲ್ಲ?
ಕಾಶ್ಮೀರದ ಪೊಲೀಸು ಇವತ್ತು ಕಾಶ್ಮೀರ ಸರ್ಕಾರದ ಕೈಯಲ್ಲಿಲ್ಲ, ಲೆಫ್ಟಿನೆಂಟ್ ಗವರ್ನರ್ ಕೈಯಲ್ಲಿದೆ. ಅವರು ಉತ್ತರ ಕೊಡಬೇಕಾಯಿತು, ಇದುವರೆಗೆ ಅದಕ್ಕೆ ಉತ್ತರ ಕೊಡಲಿಲ್ಲ. ನಮ್ಮ ದೇಶದ ಸೈನಿಕರಿಗೆ ಪೂರ್ಣವಾಗಿ ನಾವು ನಮಸ್ಕಾರ ಮಾಡಬೇಕಾಗತ್ತೆ. ಆ ಸೈನಿಕರಿರೋದ್ರಿಂದ ಇವತ್ತು ದೇಶ ಉಳಿದಿದೆ, ಇಲ್ಲದ್ರೆ ನಾವು ಅಧೋಗತಿಗೆ ಹೋಗ್ತಿದ್ವಿ. ಅಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಂದು ಕಡೆ ವಿಫಲವಾಗಿದೆ ಅನ್ನಕ್ಕಂಥದ್ದನ್ನು ಎತ್ತು ತೋರಿಸ್ತಾ ಇದೆ. ಇದು ಶುರುವಾದ ತಕ್ಷಣಕ್ಕೆ ಮೋದಿಯವರಿಗೂ ಕೂಡ ಪೂರ್ಣವಾಗಿ ಬೆಂಬಲ ಕೊಡಬೇಕು. ಪ್ರತಿಯೊಬ್ಬರು ನಾವು ಕೊಟ್ವಿ. ನಾನು ಫಸ್ಟ್ ಸ್ಟೇಟ್ಮೆಂಟ್ ಮಾಡಿದೆ, ಮೋದಿ ಯಾವುದೇ ಪಾರ್ಟಿ ಇರ್ಬೋದು, ಬಟ್ ದೇಶದ ಪ್ರಧಾನಿ ಅವ್ರಿಗೆ ನಾವು ಪೂರ್ಣವಾಗಿ ಸಹಕಾರ ಕೊಡ್ತೀವಿ ಅಂತ. ಆದರೆ ಇದ್ದಕ್ಕಿದ್ದಂಗೆ ಟ್ರಂಪ್ ಹೇಳ್ದ ಅಂಥೇಳಿ, ಡೊನಾಲ್ಡ್ ಟ್ರಂಪ್ ಹೇಳ್ದ ಅಂದರೆ ಯುದ್ಧ ನಿಲ್ಲಿಸಿಬಿಟ್ರು. ಯಾರು ಟ್ರಂಪು? ಏನು ನಮ್ಮ ದೊಡ್ಡಪ್ಪನೇ ಚಿಗಪ್ಪನೇ ಬಡಿಯತ್ತಿದ್ದು ಇದ್ಯಾವ್ರು? ಇದು 70 ವರ್ಷದಲ್ಲಿ ನಮ್ಮ ದೇಶದಾಗ ಕೈ ಹಾಕಿಲ್ಲ. ಈ ಬಟ್ಟೆದು ಹೇಳೋದು, ಈ ಬಡಿಯತ್ತದು ಹೇಳ್ತು ಅಂತೇಳಿ ಆ ಬಡಿಯತ್ತು ನಿಲ್ಲಿಸಿಬಿಡ್ತಲ್ಲ. ಏನು ಕಾರಣ ಇದು? ಯಾಕೆ ನಿಲ್ಲಿಸಿದ್ರಿ? ಇಂದಿರಾ ಗಾಂಧಿ ಬಾಂಗ್ಲಾದೇಶನ ಹಿಡಿದ್ರು, 93,000 ಜನ ಸೈನಿಕರನ್ನು ಹಿಡಿದ್ರು. ಇದೇ ಸೈನಿಕರಲ್ವ ಅವತ್ತಿದ್ದು? ನಾಯಕತ್ವದ ಇಚ್ಛಾಶಕ್ತಿ ಕೊರವಿದೆ. ಈವನ್ ವಾಜಪೇಯಿ ಅವರು ಯಾವುದೇ ಮೂರನೇ ಶಕ್ತಿಗೆ ಇದರಲ್ಲಿ ಪ್ರವೇಶ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಸುಷ್ಮಾ ಸ್ವರಾಜ್ ಇದ್ದಾಗ ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ಗಳಿದೆ. ಮೋದಿಯವ್ರು ತೆಗೆದು ನೋಡಿದ್ರೆ ಸಾಕು, ಅಚ್ಚೇ ದಿನ ಆಯಂಗೆ ಅಂತೇಳಿ ಟ್ರಂಪ್ ಕೈಯಲ್ಲಿ ಇವತ್ತು ಹೇಳಿಸ್ಕೊಳ್ಳೋ ಪರಿಸ್ಥಿತಿ ಬಂದುಬಿಡ್ತಲ್ಲ ನಮಗೆ ಅನ್ನಕ್ಕಂಥ ದುಃಖ ನಮಗಿದೆ. ಸಮಾಧಾನ ಇಲ್ವಾ ಸರ್ ಆಡಳಿತದ ಬಗ್ಗೆ, ಈ ಯುದ್ಧದಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ? ಯುದ್ಧದಲ್ಲಿ ತಗೊಳ್ತಕ್ಕಂಥ ನಿರ್ಧಾರದ ಬಗ್ಗೆ ಸಮಾಧಾನ ಇದ್ದಿದ್ರೆ ಇದು ಯಾಕೆ ನಿಲ್ಲಿಸ್ಬೇಕಾಯಿತು? ಏನಾಯಿತು? ಟೆರರಿಸ್ಟ್ ಸಿಕ್ಕಿದ್ರ? ನೀವು ಯುದ್ಧ ನಿಲ್ಲಿಸಿದ ತಕ್ಷಣ ಕೇಳಬೇಕಾಗಿತ್ತು ಟೆರರಿಸ್ಟಿಗೆ, ಅವ್ರನ್ನ ಹಿಡಿದುಕೊಡು, ಪಾಕಿಸ್ತಾನ ನೀನು ಅವ್ರನ್ನ ಒಪ್ಸು, ಇಲ್ಲದ್ರೆ ನಾವು ಇದು ನಿಲ್ಲಿಸಲ್ಲ ಅಂತ. ಯಾಕೆ? ಎಲ್ಲಿದ್ದಾರೆ ಟೆರರಿಸ್ಟು? ಅವ್ರ ಹೆಸರೇನು? ಇವತ್ತಿನವ್ರಿಗೆ ಗೊತ್ತಾಯ್ತಾ? 25 ಜನ ಸತ್ತರು. ದುರ್ದೈವ ಇನ್ನೊಂದೇನು ಅಂತ ಹೇಳಿದ್ರೆ, ಅಲ್ಲಿ ಪುಲ್ವಾಮಾ ಗಲಾಟೆ ನಡೆದ ತಕ್ಷಣ ಮೋದಿಯವರು ಸೀದಾ ಬಿಹಾರಿಗೆ ಚುನಾವಣೆಗೆ ಹೋದರು ನೋಡೋದಕ್ಕೆ. ಆದರೆ ಇಂಡಿಯಾದವ್ರು ರಾಹುಲ್ ಗಾಂಧಿಯವರು ಸತ್ತವ್ರ ಮನೆಗೆ ಹೋದರು. ಇವತ್ತುವರೆಗೂ ಕೂಡ ಮೋದಿಯವರು ಸತ್ತಿರತಕ್ಕಂಥವ್ರ ಬಗ್ಗೆ ಹೋಗಿ ಒಂದು ಒಳ್ಳೆಯ ಮಾತು ಹೇಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಲಿಲ್ಲ. ಅದು ನೋವಾಗತ್ತೆ. ಅದರಿಂದ ಇವತ್ತು ದೇಶ ನಾವು ಯಾರ ಕೈಯಲ್ಲಿ ಕೊಟ್ಬಿಟ್ಟಿದ್ದೀವಿ ಅನ್ನೋಕ್ಕಂಥ ಚಿಂತೆ ಶುರುವಾಗಿದೆ. ಅದಕ್ಕೆ ಚಿಂತನೆ ಮಾಡ್ತಕ್ಕಂಥದ್ದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಪರಿಸ್ಥಿತಿಗೆ ಬಂದಿದೆ ಇವತ್ತು. ಪದೇ ಪದೇ ಖ್ಯಾತಿ ತೆಗೆಯುತ್ತೆ. ಯಾವುದೇ ಸರ್ಕಾರಗಳು ಕೂಡ ಈ ರೀತಿಯಾದ ಸಮಸ್ಯೆ, ಯಾವುದೇ ಸರ್ಕಾರ ಅಲ್ರಿ, ಈ 24 ಗಂಟೆಯಲ್ಲಿ ಒಳಗೆ ಹಾಕ್ಬೋದು. ಯಾವ್ದು ಪಾಕಿಸ್ತಾನ ಹಿಡಿದ್ರೆ ನಿಂಬೆಹಣ್ಣು ರಸ ಹಿಂಡಂಗೆ ಹಾಕ್ಬೋದು. ಬಾಂಗ್ಲಾದೇಶ್ ಮಾಡಲಿಲ್ವೇನ್ರಿ? 90,000 ಜನ ಸೈನಿಕರನ್ನ ಹಿಡಿದು ಸರಿಯಾಗಿ ಹಿಡಿಲಿಲ್ವೇನ್ರಿ? ಆವಾಗ ನಮ್ಮ ಸೈನಿಕರು ತಾನೇ ಮಾಡೋದು. ಈಗ ಒಬ್ಬ ನರಪಿಳ್ಳನ್ನು ಹಿಡಿಯೋಕ್ಕಾಗಿಲ್ಲ ನಿಮ್ಗೆ ಅಲ್ಲಿಂದ. ಉಲ್ಟಾ ಹೋಗಿ ನವಾಜ್ ಶರೀಫ್ ಮನೇಲಿ ಇವ್ರು ಬಿರಿಯಾನಿ ತಿಂದ್ಬೋದ್ರು ಮೋದಿಯವರು. ಯಾರು ಕರೆದಿದ್ರು? ಸರ್ವಜ್ಞ ಹೇಳ್ತಾನೆ, ಕರೆಯದೆ ಬರವನ ಏನು ಮಾಡಬೇಕು ಅಂತ. ಸರ್ವಜ್ಞನ ವಚನ ಓದ್ರೆ ನಿಮ್ಗೆ ಗೊತ್ತಾಗತ್ತೆ. ಯಾಕೆ ಹೋಗಿದ್ರು ಪಾಕಿಸ್ತಾನಕ್ಕೆ ಇವರು? ಇವತ್ತು ಈ ದೇಶದ ಅಸ್ತಿತ್ವದ ಪ್ರಶ್ನೆ, ಈ ದೇಶದ ಗೌರವ. ಭಾರತ ದೇಶ 140 ಕೋಟಿ ಜನ ಇರ್ತಕ್ಕಂಥ ಶಕ್ತಿಯುತವಾದಂಥ ರಾಷ್ಟ್ರ ಇದು. ಅಂಥ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿಯಾಗಿ ಟ್ರಂಪ್ ಹೇಳಿದ ತಕ್ಷಣಕ್ಕೆ 24 ಗಂಟೆಯಲ್ಲಿ 2 ಗಂಟೆಯಲ್ಲಿ ನಿಲ್ಲಿಸ್ಬಿಟ್ರೆ ಯಾವನ್ ಬಡಿಯುತ್ತೆ ಟ್ರಂಪು? ಏನು ನಮ್ಮ ದೊಡ್ಡಪ್ಪನ ಮಗನೇ ಚಿಕ್ಕಪ್ಪನ ಮಗನೇ? ಏನು ನಮ್ಮಿಂದ? ನಿಕ್ಸನ್ ಇದ್ದಾಗಲೂ ಕೂಡ ಇಂದಿರಾ ಗಾಂಧಿ ಅವ್ರ ಮಾತು ಕೇಳಿ ಲೆಕ್ಕಿಸದೆ ಹೋಗಿ ಢಾಕಾನ ಹಿಡಿದ್ರು. ಆ ಕೆಲಸ ಇವತ್ತು ಲಾಹೋರ್ ಹಿಡಿದಿರ್ತಿದ್ರೆ ಒಂದೇ ಸಮಯಕ್ಕೆ ಸಮಸ್ಯೆ ಪರಿಹಾರ ಆಗೋದು.